ಈಗ ಕ್ಯಾಮ್ರಾ ಮುಂದೆ ತುಂಬಾ ಚೆನ್ನಾಗಿ ಕಾಣ್ತಾನೆ. ಬಟ್ ಅವಾಗ ನಾನು ಅವನ ಹೆಂಗ್ ನಂಬೇಕು ಹೇಳಿ, ಇವ್ನು ಹೆಂಗಪ್ಪ ಹೀರೋ ಮಾಡೋದು ಅಂತ. ನಾನು ಅವಾಗ ಅವ್ರಿಗೊಂದು ಮಾತು ಹೇಳಿದ್ದೆ, ಸುಧಾಕರ್ ಏನೇ ಆಗ್ಲಿ ಡಿಗ್ರಿ ಮಾಡ್ಕೊಂಡ್ಮೇಲೆ ಸಿನಿಮಾಗೆ ಬನ್ನಿ, ಅದ್ರವರೆಗೂ ಬರಬೇಡಿ ಅಂತ ಹೇಳಿದ್ದೆ. ಬಟ್ ಇಷ್ಟು ದಿನ ನಾನು ತುಂಬಾ ನಗಿಸ್ತಿದ್ದೆ. ಪಾಯಲ್ ಅಳಿಸ್ತಾಳೆ, ಕಾಣಿಸ್ತಾ ಇಲ್ವಾ? ನಾನು ಒಬ್ಬ ಅಷ್ಟೇ, ಅದರಲ್ಲಿ ನಾನೇನ್ ಸ್ಪೆಷಲ್ ಅಲ್ಲ. ಅತ್ಯಂತ ಪ್ರೀತಿಯಿಂದ ಲಾಂಚ್ ಮಾಡಿದೀವಿ. ಎಲ್ಲರಿಗೂ ನಮಸ್ಕಾರ. ಈ ಅಮೃತಾಂಜನ್, ಅದನ್ನ ಅಮೃತ ಅಂಜನ್ ಅಂತ ಅಂದಿದ್ದಾರೆ, ಆದ್ರೆ ಅಮೃತಾಂಜನ್ ನನಗೆ ನಾನು ಅದರ ಬಗ್ಗೆ ನನಗೊಂದು ಸಣ್ಣದಾಗಿ ನಾನು ಹಂಚ್ಕೋಬೇಕಾಗಿದೆ. ಈ ಲೋಕೇಶ್ ನಾಗಪ್ಪ ಅವರು, ಲೋಕೇಶ್ ಅವರು ನಮ್ಮ ಇಂಜಿನಿಯರ್ ಆಗಿದ್ರು. ನಾವಿರುವಂತಹ ಒಂದು ಮನೆಯನ್ನ ಕಟ್ಟಿಕೊಟ್ಟಂತವರು, ಅತ್ಯಂತ ಸರಳ ಸಜ್ಜನಿಕೆಗೆ ಹೆಸರಾದವರು. ಅವ್ರದ್ದು ಬಹಳ ಒಳ್ಳೆಯ ಶಾಲೆ ಇದೆ. ಆಗ ಅವರು ಒಂದು ಮಾತು ಹೇಳ್ತಿದ್ರು, ನಮ್ಮಲ್ಲಿ ಸುಧಾಕರ್ ಅನ್ನುವಂಥ ಹುಡುಗ ತುಂಬಾ ಚಿತ್ರಗಳ ಬಗ್ಗೆ ಆಸಕ್ತಿ ಹೊಂದಿರ್ತಕ್ಕಂಥ ಹುಡುಗ, ತುಂಬಾ ಟ್ಯಾಲೆಂಟೆಡ್ ಮೇಡಮ್, ಒಂದ್ಸಲ ನಮ್ದು ಸ್ಕೂಲ್ ಡೇಗೆ ಬನ್ನಿ ಅಂತ ಕರೆದಿದ್ರು. ನಾನು ಹೋಗಿದ್ದೆ. ಆ ಸುಧಾಕರ್ ಎಷ್ಟು ಟ್ಯಾಲೆಂಟೆಡ್ ಅಂತಂದ್ರೆ ನಿಜಕ್ಕೂ ಬಹಳ ಟ್ಯಾಲೆಂಟೆಡ್ ಹುಡುಗ. ನಾನು ಅವಾಗ ಅವ್ರಿಗೊಂದು ಮಾತು ಹೇಳಿದ್ದೆ, ಸುಧಾಕರ್ ಏನೇ ಆಗ್ಲಿ ಡಿಗ್ರಿ ಮಾಡ್ಕೊಂಡ್ಮೇಲೆ ಸಿನಿಮಾಗೆ ಬನ್ನಿ, ಅದ್ರವರೆಗೂ ಬರಬೇಡಿ ಅಂತ ಹೇಳಿದ್ದೆ. ಮನುಷ್ಯನಿಗೆ ಶಿಕ್ಷಣ ಬಹಳ ಮುಖ್ಯ. ಅದರಿಂದ ಶಿಕ್ಷಣವನ್ನ ಪೂರ್ಣ ರೀತಿಯಲ್ಲಿ ಒಂದು ಡಿಗ್ರಿ ಹೋಲ್ಡರ್ ಆಗಿ ಬನ್ನಿ ಅಂತ ಅವ್ರಿಗಂತ ಕಿವಿ ಮಾತು ಹೇಳಿದ್ದೆ. ಅವರು ಸಿವಿಲ್ ಇಂಜಿನಿಯರು ಆದ್ರು, ಕೆಮಿಕಲ್ ಇಂಜಿನಿಯರ್ ಆದ್ರು. ಈಗ ನಂತರದ ದಿನಗಳಲ್ಲಿ ಇದೇ ಲೋಕೇಶ್ ಅವರು ಹೇಳ್ತಿದ್ರು, ಮೇಡಮ್ ಈ ವೆಬ್ ಸೀರೀಸ್ ನೋಡಿ ಈ ಹುಡುಗರು 2.5 ಕೋಟಿ ಜನ ಇದನ್ನ ಮೆಚ್ಕೊಂಡಿದ್ದಾರೆ ಅಂತ. 2.5 ಕೋಟಿ ಅಂದ್ರೆ ಅದೇನು ಸಣ್ಣ ಮೊತ್ತ ಅಲ್ಲ. ಅರೆ ಇಷ್ಟು ಟ್ಯಾಲೆಂಟ್ ಆ ಮಗುವಲ್ಲಿ ಇದೆ ಅಂತಂದ್ರೆ ಅವ್ರು ಎಷ್ಟು ಎತ್ತರಕ್ಕೆ ಬೆಳಿಬೋದು ಅನ್ನೋದ್ರ ಒಂದು ಊಹೆ ನಮ್ಗೆ ಸಹಜವಾಗಿಯೇ ಬರುತ್ತೆ. ಅದನ್ನ ನಾನು ನೋಡಿದಾಗ ನಿಜಕ್ಕೂ ಖುಷಿ ಆಯ್ತು. ಖುಷಿ ಅಂತಂದ್ರೆ ಅದು ಕಾಮಿಡಿ ವೆಬ್ ಸೀರೀಸ್ ಆಗಿತ್ತು. ಈಗ ಆ ಸಿನಿಮಾಗೆ ಒಂದಷ್ಟು ಸೆಂಟಿಮೆಂಟ್ಸ್ನೆಲ್ಲ ಸೇರಿಸಿ ಬಹಳ ಒಳ್ಳೆ ಒಂದು ಸಿನಿಮಾವನ್ನ 30ನೇ ತಾರೀಕಿಗೆ ತಮ್ಮ ಕಣ್ಮುಂದೆ ತರ್ತಿದ್ದಾರೆ. ಸುಂದರಿ, ನಮ್ಮ ಅತ್ಯಂತ ಸುಂದರಿ, ಖುಷಿಯಾಗುತ್ತೆ. ನಮ್ಮ ಕೊಡಗಿನ ಬೆಡಗಿ, ಸುಂದರವಾದ ಹೆಣ್ಮಗಳು, ಒಳ್ಳೆಯ ಕಲಾವಿದೆ ಕೂಡ. ಪಾಯಲ್ ಅವರು ಸುಂದರಿ ಅಂತಂದ್ರೆ ನಾನು ಹೇಳೋದು ಸುಂದರವಾಗಿರ್ತಕ್ಕಂಥ ಹೆಣ್ಮಕ್ಳು. ಸುಧಾಕರ್ ತಾನು ನೀವೆಲ್ಲ ವೇದಿಕೆಗೆ ಬರ್ಬೋದು, ನೋಡಿ ನೀವೇ ಹೇಳ್ತೀರಾ ಎಷ್ಟು ಸುಂದರವಾಗಿ. ಗೌತಮ್ ಕೂಡ, ಗೌರವ್ ಪ್ಲೀಸ್ ಕಮ್, ಡೈರೆಕ್ಟರ್ ಬಂದ್ರೆ ಒಳ್ಳೇದಿರುತ್ತೆ. ಎಲ್ಲ ಪ್ರತಿಭಾವಂತರು ನೀವು ಪ್ಲೀಸ್ ಬನ್ನಿ. ಇಡೀ ಚಿತ್ರ ಒಂದು ಹೊಸ ನಗುವನ್ನ ಕೊಡ್ತಾ ಇದೆ. ಇವತ್ತು ಜನರಿಗೆ ಬೇಕಾಗಿರೋದೇ ಬದುಕಿನ ಈ ಎಲ್ಲ ಜಂಜಾಟಗಳ ನಡುವೆ ಒಂದಿಷ್ಟು ನಗುವನ್ನ ಕೊಟ್ರೆ ಬದುಕೊಂದಷ್ಟು ಖುಷಿಯಾಗಿರುತ್ತೆ ಅಂತ ನಿಮ್ಗೆಲ್ಲರಿಗೂ ನಾನು ಹೃದಯ ತುಂಬಿದ ಬೆಸ್ಟ್ ವಿಶಸ್ ಗಳನ್ನ ಹೇಳ್ತೇನೆ. ಈ ಸಿನಿಮಾ ಬಹಳ ಎತ್ತರಕ್ಕೆ ಹೋಗ್ಲಿ, ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿ ಬೆಳಗ್ಲಿ, ನಿಮ್ ಕನಸುಗಳೆಲ್ಲ ನನ್ಸಾಗ್ಲಿ ಅಂತ ನಾನು ಹಾರೈಸ್ತಾ ಈ ಟೀಸರ್ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ಎಸ್, ಈಗ ಕ್ಯಾಮ್ರಾ ಮುಂದೆ ತುಂಬಾ ಚೆನ್ನಾಗಿ ಕಾಣ್ತಾನೆ. ಬಟ್ ಅವಾಗ ನಾನು ಅವನ ಹೆಂಗ್ ನಂಬೇಕು ಹೇಳಿ, ಇವ್ನು ಹೆಂಗಪ್ಪ ಹೀರೋ ಮಾಡೋದು ಅಂತ. ಅವ್ನು ಹೇಳಿದಂಗೆ ತುಂಬಾ ಹೊರಟ ನನ್ನ ಜೊತೆ ಹೋಗಿ ಇವ್ನೇನ್ ಹಾಕೊಂತಿದ್ಯಾರ, ಹಿಂಗ್ ಬುದ್ಧಿ ಪಡುವ ಮಾತಿಗೆ ಮುಂಚೆ ಎಲ್ಲರೂ ಅದ್ ಹೇಳೋದು. ನನಗೆ ಒಬ್ರಿಗೂ ಒಂದು ಮೂವಿ ಮಾಡ್ತೀನಿ ಅಂತ ಹೇಳಿಲ್ಲ ಅವನು. ಯಾರು ಪ್ರೊಡ್ಯೂಸರ್? ನನ್ನ ಪ್ರೊಡ್ಯೂಸರ್ ನನ್ನ ಒಬ್ಬನೇ ಇಲ್ಲ. ಇವಾಗ ಹೇಳ್ಬೋದು ಬಿಡಿ. ಆಮೇಲೆ ಇನ್ನೊಂದು ಏನಂದ್ರೆ ಪ್ರೊಡ್ಯೂಸರ್ ನನ್ನ ಒಬ್ಬನೇ ಇಲ್ಲ. ಏನಾಗುತ್ತೆ, ಮೂವಿ ಮಾಡ್ಬೇಕಂತ ಬಂದಾಗ ಸರಿ ಏನ್ ಮಾಡೋದು, ಪ್ರೊಡ್ಯೂಸರ್ ಹುಡುಕಿದ್ವಿ, ಯಾರು ಸಿಕ್ಕಿಲ್ಲ. ಸರಿ ಬಿಡು, ಆಯ್ತು ಬಿಡು, ನಾವು 10 ಜನ ಪ್ರೊಡ್ಯೂಸರು ಒಂದು 10 ಲಕ್ಷ ಹಾಕ್ಬಿಟ್ಟು ಒಂದು ಸೇರ್ ತಾನೆ ಮಾಡ್ತಾ ಅಂದ್ಬಿಟ್ಟು ಒಂದು 10 ಜನ ಹುಡುಕಿದ್ದೆ ನಾನು. 10 ಜನ ರೆಡಿ ಆಗಿರೋ 10 ಲಕ್ಷ ಹಾಕಲಿಕ್ಕೆ. ಅವಾಗ ನನ್ನ ಫ್ರೆಂಡ್ ವಿಜಯ್ ಕುಮಾರ್ ಅಂತ, ಇನ್ನೂ ಬಂದಿಲ್ಲ ಅನ್ಸುತ್ತೆ ಅವರು. ಅವ್ರು ಬಂದ್ಬಿಟ್ಟು ಬಿಡುಗು ಅಣ್ಣ ಏನಕ್ಕೆ ಅವ್ರನ್ನ ಕೇಳೋಣ, ನಾನೊಂದು 50 ಹಾಕ್ತೀನಿ, ಇನ್ನೊಂದು 50 ಹಾಕ್ತೀನಿ ಅಂದ್ರು. ಅದ್ರಲ್ಲಿ ಇನ್ನೊಬ್ರು ಕಮಿಷನ್ ಅಂತ ಅವ್ರು ಇಲ್ಲೇ ಇದ್ದಾರೆ, ಅವ್ರೊಂದು ಸ್ವಲ್ಪ ಹಾಕಿದ್ರು. ಸೊ 3 ಜನ ಸೇರಿದ್ದು ಇದಾಯ್ತು, ಫಾರ್ಮ್ ಆಯ್ತು. ಅಲ್ಲಿಗೆ ಬಂತು. ಸರಿ ಮೂವಿ ಬಂದಾಗ ನನ್ಗೆ ಹೇಳ್ಕೊಳ್ಲಿಕ್ಕೆ, ನಾನು ಮೂವಿ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೊರಗಡೆ ಹೇಳ್ಕೊಳ್ಲಿಕ್ಕೆ ನನ್ಗೆ ಒಂಥರ, ನಾನು ಮೂವಿ ಸೆಟ್ಗೆ ಹೋಗಿರೋದು ಇಷ್ಟು ದಿವಸ 3 ದಿವಸ ಹೋಗಿರ್ಬೋದು ಅಷ್ಟೇ. ಇಲ್ಲ, ಏನಾಗುತ್ತೆ, ಒಮ್ಮೆ ಹೇಳ್ದಂಗೆ
ಏನ್ ಇವರೆಲ್ಲ ಹಾಕೊಂಡು ಮೂವಿ ಮಾಡ್ತಾವನೆ, ಯಾವ ಲೆವೆಲ್ ಇವತ್ತು ಇವರೆಲ್ಲ ಹೆಸರು ಮಾಡಿದಾರೆ, ಅವತ್ತು ಯಾರು ಏನು ಒಂದಿದ್ದು ಆ ಲೆವೆಲ್ ಇರ್ಲಿಲ್ಲ. ಇವತ್ತು ಒಂದೊಂದು ಶಾರ್ಟ್ ಮೂವಿ ನೀವು ಹೇಳ್ದಂಗೆ ಮಿನಿಮಮ್ 10 ಮಿಲಿಯನ್ ನೋಡತ್ತೆ ಇವರೆಲ್ಲ ಹೋಗತ್ತೆ. ಸೊ ಹಂಗೆ ಅನ್ಕೊಂಡು ಬಂದಿದ್ದ ಪ್ರೊಡ್ಯೂಸರ್ ಎಲ್ಲ ಅವನಿಗೆ ಬಿಟ್ಬಿಟ್ಟೆ ನೋಡ್ಕೊಳ್ಲಿಕ್ಕೆ. ಜಯರಾಮ್ ಮತ್ತೆ ಸುಧಾಕರ್ ಅವರೇ ನೋಡ್ಕೊಂತಾ ಇದ್ರು ಎಲ್ಲಾರು. ನಮ್ ಸ್ವಲ್ಪ ಬೇರೆ ಬೇರೆ ಹುಡುಗರು ಇದ್ರು, ನಮ್ಮ ಶಾಲೆ ಹುಡುಗರು ಎಲ್ಲ ಇದ್ರು. ಸೊ ಹಂಗೆ ಈ ಮೂವಿ ಫಾರ್ಮ್ ಆಗಿದ್ದು. ಸೊ ಇದಕ್ಕೆ ಪ್ರೊಡ್ಯೂಸರ್ ನಾನು ಒಬ್ಬನೇ ಇಲ್ಲ, ವಿಜಯ್ ಕುಮಾರ್ ಮತ್ತೆ ಕವೀಶ್ ಅವರು ಇಲ್ಲೆಲ್ಲ ಇದ್ದಾರೆ, ಬರ್ತಾರೆ. ಸೊ ಹಿಂಗೆ ಅದು ಮೂವಿ ಶುರು ಆಯ್ತು. ಆ ಥರ ಅದು ಒಬ್ಬೊಬ್ರು ಯೋಚನೆ ಮಾಡೋದು, ನಿನ್ನ ಲೈಫ್ ನ ನೋಡೋ ರೀತಿ ಅದು. ನಾನು ಮೇಡಮ್ನ ಆಕ್ಚುಲಿ ನಾನು 10 ದಿವಸ ನಾನು ಅಂದ್ರೆ ಸಿಕ್ಕಾಪಟ್ಟೆ ಇಂಟ್ರೋವರ್ಟ್. ನಾನು ಯಾರೋ 10 ದಿವಸ ಅವ್ರು ಮೇಡಮ್ ಎಲೆಕ್ಷನ್ ನಿಂತಿದ್ದಾರೆ. ಈಗ ಅವ್ರಿಗೆ ಪ್ರೊಡ್ಯೂಸರ್ ಎಲೆಕ್ಷನ್ ಇದೆ. ಏನ್ ಮಾಡೋದು, ಬಿಸಿ ಇರ್ತಾರೆ, ಕರೆಯೋದು ಬೇಡವಾ ಅಂದ್ಬಿಟ್ಟು ನೆನ್ನೆ ಕರೆದಿದ್ದು ನಾನು, ಕೇಳಿ ಮೇಡಮ್ನ. ಅದೇ ಗೊತ್ತಾಯ್ತು, ಅದ್ ನನ್ಗೆ ಗೊತ್ತು. ನಾನು ಅವತ್ತು ನಾನು ಸ್ಕೂಲ್ ಎಲ್ಲ ಬಂದಾಗ ನಮ್ಮ ತಾಯಿ ಹೆಸರು ಜಯಮ್ಮ, ನಮ್ಮ ಇನ್ನೊಬ್ರು ಜಯಮ್ಮ ಇವ್ರು ಅಂತ ಹೇಳಿದ್ದೀನಿ ನಾನು. ಸೊ ನೆನ್ನೆ ಎಷ್ಟು 10 ಗಂಟೆಗೆ ಫೋನ್ ಮಾಡಿದೆ, ಮೇಡಮ್ ಈ ತರ ಆಗಿದೆ, ಏನ್ ಮೇಡಮ್ ಮಾಡೋದು ಬರಲ್ಲ ಅಂತ. ಬನ್ನಿ ಸರ್ ಬರ್ತೀನಿ ನಿಮ್ಮ ಅಂತ ಹೇಳಿದ್ರು. ಅದು ದೊಡ್ಡ ಗುಣ. ಎಲ್ರಿಗೂ ಮೊದಲನೇದಾಗಿ ಮಾಧ್ಯಮ ಮಿತ್ರಗಳಿಗೆ ಧನ್ಯವಾದ. ಅಂಡ್ ಜಯಮಾಲಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಇವತ್ತು ಸಪೋರ್ಟ್ ಮಾಡಿದ್ರೆ ಒಂಥರ ನಮಗೆ ದೊಡ್ಡ ಬಲ ಬಂದಂಗೆ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಮೊದಲನೇದಾಗಿ ಪ್ರೊಡ್ಯೂಸರ್ ಸರ್, ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಳ್ಳೆ ನಮ್ಮನ್ನೆಲ್ಲ ನಂಬಿ ಪ್ರೊಡ್ಯೂಸ್ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ, ಅಂದ್ರೆ ಹೊಸಬ್ರು ನಾವೆಲ್ಲರೂ ಅದಕ್ಕೆ ಇನ್ವೆಸ್ಟ್ ಮಾಡಿ ಈ ಹುಡುಗರು ಏನೋ ಒಂದು ಮಾಡ್ತಾರೆ ಅಂತ ಇಟ್ಟ ನಂಬಿಕೆಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮಲ್ಲೆಲ್ಲ ನಾವು ಯಾರು ಲೈಕ್ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಆಕ್ಟಿಂಗ್ ಕಲ್ತಿ ಇದು ನಾನು ಮಾಡಿಲ್ಲ ಯಾವತ್ತು. ನಮ್ಮ ಗುರು ಮೋಹಿತ್ ಸರನೇ ಪ್ರತಿಯೊಬ್ಬರಿಗೂ ತಿದ್ದಿ ಆಕ್ಟಿಂಗ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ ಅವರು. ಸೊ ಇವತ್ತು ನಾನು ಓದಿದ ಇಂಜಿನಿಯರಿಂಗು, ಮಾಡ್ತಿರೋದು ಆಕ್ಟಿಂಗು. ಆಸ್ ಅನ್ ಆರ್ಟಿಸ್ಟ್ ನನಗೊಂದು ಲೈಫ್ ಕೊಟ್ಟಿದ್ದಂದ್ರೆ ಮೋಹಿತ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಇಡೀ ತಂಡ, ಥ್ಯಾಂಕ್ ಯು ಸೋ ಮಚ್. ಇವರೇ ನನ್ನ ಜರ್ನಿ ಫಸ್ಟ್ ಸ್ಟಾರ್ಟ್ ಆಗಿದೆ ನನ್ನ ಅಮೃತಾಂಜನ್ ಟೀಮ್ ಮೀಟ್ ಮಾಡಿದಾಗ. ಅದು ಅಷ್ಟು ವೈರಲ್ ಆಗಿದ್ದು ಎಲ್ಲ ನಿಮ್ಮಿಂದ. ಪ್ರತಿಯೊಬ್ಬರಿಗೂ ಇಷ್ಟ ಆಗಿ ರಿಯಾಲಿಟಿ ಕನೆಕ್ಟ್ ಮಾಡಿಕೊಂಡು ಅದು ಒಂದಾದ್ಮೇಲೆ ಒಂದು ಮಾಡಿದೆಲ್ಲಾನು ಮಿಲಿಯನ್ ಹೋಗಿದ್ದ ಕಾರಣ ನಮ್ಮ ಮೀಡಿಯಾ ಅವರು ಮತ್ತೆ ನಮ್ಮ ಆಡಿಯನ್ಸ್ ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಪ್ರತಿ ಶಾರ್ಟ್ ಫಿಲಮ್ ಬಂದಾಗ ಒಂದಲ್ಲ ಒಂದು ಕಮೆಂಟ್ ಇರ್ತಿತ್ತು, ಇಡೀ ತಂಡ ನೀವು ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಿದ್ರು, ಇಷ್ಟು ಚೆನ್ನಾಗಿ ನಗಿಸ್ತೀರಾ ಅಂತ. ಇವತ್ತು ಅದನ್ನೆಲ್ಲ ಅಷ್ಟು ಸಪೋರ್ಟ್ ಸಿಕ್ಕಿರೋದಕ್ಕೆ ಇವತ್ತೊಂದು ಅದ್ಭುತ ಸಿನಿಮಾ ಆಗಿದೆ. ಅಂದ್ರೆ ಎಲ್ಲರೂ ತುಂಬಾ ಎಫರ್ಟ್ ಹಾಕಿದೀವಿ, ಯಾರು ಫ್ಲೂಕ್ ಆಗಿ. ಅವಾಗ 5 years ಬ್ಯಾಕ್ ಅನ್ಸುತ್ತೆ 25 ಮಿಲಿಯನ್ ಹೋಯ್ತು, ಮತ್ತೆ ಮಾಡ್ತಿರೋದೆಲ್ಲ ಮಿಲಿಯನ್ ಹೋಗ್ತಾ ಇತ್ತು. ಬಟ್ ಒಂದು ಸಿನಿಮಾ ಅಂತ ಆಗಕ್ಕೆ ಇಷ್ಟು ದೊಡ್ಡ ಜರ್ನಿ ಆಯ್ತು. ನಮ್ಗೆ ಅಷ್ಟು ಈಸಿ ಏನು ಇರ್ಲಿಲ್ಲ. ಹೋಗಿದ ತಕ್ಷಣ ಬಂದ್ಬಿಟ್ಟು ಬನ್ನಿ ನಿಮ್ನೊಂದು ಸ್ಟಾರ್ ಮಾಡ್ತೀನಿ ಅಂತ ಯಾರು ನಮ್ಗೆ ಅಂದ್ರೆ ಹೊಸ ಟ್ಯಾಲೆಂಟ್ಗೆ ಏನು ಅಷ್ಟು ಸಪೋರ್ಟ್ ಸಿಕ್ಕಿರ್ಲಿಲ್ಲ. ಏನೇ ನಾವು ಮುಂದೆ ಮಾಡ್ಕೊಂಡ್ಬಂದಿದ್ರೆ ಇಟ್ಸ್ ಪ್ಯೂರ್ ಹಾರ್ಡ್ ವರ್ಕ್ ಮತ್ತೆ ನಮ್ಮ ಜನರ ಸಪೋರ್ಟ್ ಇಂದ ನಾವು ಇವತ್ತು ಸಿನಿಮಾ ರೆಡಿ ಆಗಿದೆ. ಇದೇ ಸಪೋರ್ಟ್ ನೀವು ನಮಗೆ ಶಾರ್ಟ್ ಫಿಲಮ್ ಅಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ವಿ ಅಷ್ಟೇ ಸಪೋರ್ಟ್ ಪ್ರೀತಿ ಕೊಟ್ರೆ ಖಂಡಿತ ಗ್ಯಾರಂಟಿ ನಾವು ಅಂದ್ರೆ ಶಾರ್ಟ್ ಫಿಲಮ್ ಅಲ್ಲಿ ನಾವು ಯಾವಾಗ್ಲೂ ನಗಿಸ್ತಾ ಇದ್ವಿ. ಸಿನಿಮಾ ಅಂತ ಬಂದ್ರೆ ಎಲ್ಲ ಎಲಿಮೆಂಟ್ಸ್ ಇರ್ಬೇಕಾಗಿರೋ ಕಾರಣ ಒಂದು ಎಮೋಷನ್ ಇದೆ, ಒಂದು ಫಾದರ್ ಸನ್ ಸೆಂಟಿಮೆಂಟ್ ಇದೆ, ಒಂದು ಫ್ಯಾಮಿಲಿ ಡ್ರಾಮಾ ಇದೆ. ಭವ್ಯ ಮತ್ತೆ ಗೌರವ್ ಒಂದು ಒಳ್ಳೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಕಪಲ್ಸ್, ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಇದೆ. ನಮ್ಮಿಬ್ಬರದು ತಗೊಂಡ್ರೆ ಒಂದು ಯೂತ್ ಕಂಟೆಂಟ್ ತರ ಒಂದು ಕ್ಯೂಟ್ ಲವ್ ಸ್ಟೋರಿ. ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮತ್ತೆ ಏನೇನು ಚಿಕ್ಕ ಚಿಕ್ಕ ಪೊಸೆಸಿವ್ನೆಸ್, ಜಗಳ ಆಡೋದಾಗ್ಲಿ ಇಂಥದ್ದಿದೆ. ಬಟ್ ಇಷ್ಟು ದಿನ ನಾನು ತುಂಬಾ ನಗಿಸ್ತಿದ್ದೆ, ಜಾಸ್ತಿ ದೊಡ್ಡ ದೊಡ್ಡ ಡೈಲಾಗ್ ಇತ್ತು. ಬಟ್ ಸಿನಿಮಾದಲ್ಲಿ ಆ ಥರ ಇಲ್ಲ, ನಂದು ಸಟಲ್ ಆಗಿದೆ ತುಂಬಾ. ಅಷ್ಟು ನಗ್ಸೋ ಪ್ರಯತ್ನ ಇಲ್ಲ. ಅಂದ್ರೆ ಎಮೋಷನ್ ಸಿನಿಮಾಗೆ ಏನೇನು ಎಲಿಮೆಂಟ್ ಬೇಕು ಅದನ್ನ ಡಿಸೈನ್ ಮಾಡಿ ನಮ್ಮ ಮೋಹಿತ್ ಸರ್ ಒಂದು ಕ್ಯೂಟ್ ಅಂದ್ರೆ ಒಂದು ಮುಖದಲ್ಲಿ ಒಂದು ನಗು ಇರುತ್ತೆ, ಓಹ್ ಹಿಂಗೂ ಆಡ್ತಲ್ಲಪ್ಪ ಪಾಸಿಟಿವ್ ಆಗಿ ಅಂತ. ನನ್ನ ಕ್ಯಾರೆಕ್ಟರ್ ಹೆಸರು ಇದರಲ್ಲಿ ಉರಿ. ಪ್ರತಿ ಶಾರ್ಟ್ ಫಿಲಮ್ ಅಲ್ಲೂ ಏನಾದ್ರೂ ಒಂದು ವಿಚಿತ್ರ ಹೆಸರು ಇರುತ್ತೆ. ಇದರಲ್ಲಿ ನನ್ನ ಹೆಸರು ಉರಿ, ಉರ್ಮಿ ಉರಿ 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 ಅಂದ್ರೆ ನೀವು ಅವ್ರು ನೋಡಿ ಆವಾಗ ಉರ್ಕೋತಾ ಇರ್ತೀರಂತ. ಅವ್ನು ಮಾಡೋ ಕೆಲಸ ನಂಗೆ ಉರಿಯುತ್ತೆ. ಸೊ ಉರ್ಕೋತಾ ಇರ್ತೀನಿ. ನಿಮ್ಗೆ ಇಷ್ಟ ಆದಲ್ಲಿ ನಿಮ್ ಪೇರೆಂಟ್ಸ್ ಕರ್ಕೊಂಡು ನಿಮ್ ಫ್ರೆಂಡ್ಸ್ ಕರ್ಕೊಂಡು ಇದೇ January 30th ಅಮೃತಾಂಜನ್ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸ್ಪೆಷಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ನಮ್ಮ ಏರಿಯಾ ಫ್ರೆಂಡ್ಸ್ ಎಲ್ಲ. ಸೊ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಜೊತೆಲಿ ಮೀಡಿಯಾದವ್ರಿಗೆ ಥ್ಯಾಂಕ್ಸ್. ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದ್ರೆ ಮ್ಯಾಮ್ಗೆ. ಸೊ ಮ್ಯಾಮ್ ಹೇಳ್ದಂಗೆ 10th ಸ್ಟ್ಯಾಂಡರ್ಡ್ ಸ್ಕೂಲ್ ಡೇಗೆ ಬಂದಾಗ ಸರ್ ನಾನು ಅವಾಗಿಂದನೂ ಆಸೆ ಸಿನಿಮಾ ಮಾಡಬೇಕು ಅಂತ. ಸರ್ ಈ ತರ ಯಾರೋ ಅವ್ರ ಫ್ರೆಂಡ್ಸ್ ಸಿನಿಮಾ ಫ್ರೆಂಡ್ಸ್ ಬಂದಾಗೆಲ್ಲ ಪ್ರತಿ ಸಲ ಕೇಳೋರು, ಮ್ಯಾಮ್ ನಮ್ಮ ಹುಡುಗ ಚೆನ್ನಾಗಿ ಮಾಡ್ತಾನೆ, ಒಂದು ಚಾನ್ಸ್ ಕೊಡಿ. ಮ್ಯಾಮ್ ಅವಾಗ ಇಲ್ಲಪ್ಪ ಫಸ್ಟ್ ಡಿಗ್ರಿ ಮಾಡಿಸಿ ಸುಮ್ಮನೆ ಏನಕ್ಕೆ ಇದೆಲ್ಲ ಆಮೇಲೆ ನೋಡೋಣ ಅಂತ ಹೇಳಿದ್ರು.
ಮ್ಯಾಮ್ ಇಟ್ಸ್ ಅ ಬಿಗ್ ಡೇ ಇವತ್ತು. ಯಾಕಂದ್ರೆ ಸೊ ಒಂದು 10 years ಬ್ಯಾಕ್ 2014 ನಾನು 10th ಸ್ಟ್ಯಾಂಡರ್ಡು. ಸೊ 10 years ಆಗಿದೆ ಇವತ್ತು. ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ಗೆ ನೀವು ಬಂದಿರೋದು ಲೈಕ್ ಏನೋ ಒಂದು ಅಚೀವ್ ಮಾಡ್ತಾ ಒಂದು ಚಿಕ್ಕ ಅಚೀವ್ಮೆಂಟ್ ಫೀಲ್ ಆಗ್ತಾ ಇದೆ ಮ್ಯಾಮ್. ಸೊ ಮ್ಯಾಮ್ ಎಲ್ಲದರಲ್ಲೂ ಟಾಪರ್ ಅಂತೆ, ಮತ್ತೆ ಅವರು ಎಂಜಿನಿಯರಿಂಗ್ ತನಕ ಈಸ್ ಅ ಟಾಪರ್. ಮ್ಯಾಮ್ ನೆನ್ನೆನೂ ಹೇಳ್ತಾ ಇದ್ರು ಸರ್ ಬಗ್ಗೆ. ಸೊ 10th ಸ್ಟ್ಯಾಂಡರ್ಡ್ ಅವ್ನ ಸ್ಕೂಲಲ್ಲಿ ಇದ್ದಾಗಲೇ ನೀವು ಅವನ ಬಗ್ಗೆ ಯಾವಾಗ್ಲೂ ಹೈಯಾಗಿ ಮಾತಾಡ್ತಾ ಇದ್ರಿ, ಹುಡುಗ ಏನೋ ಮಾಡ್ತಾನೆ ಅಂತ. ಸೊ ಅದೇನಂದ್ರೆ ಅವರು ಅವತ್ತಿಂದನೂ ಹಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಆಕ್ಚುಲಿ ನಾನು ಎಜುಕೇಶನ್ ಅವರೇ ಮಾಡಿಸಿದ್ದು. ಸೊ ಹುಡುಗ ಓದ್ತಾನೆ, ಆ ಎಜುಕೇಶನ್ ಹಾಳಾಗ್ಬಾರ್ದು ಅಂತ ಎಜುಕೇಶನ್ ಅವರೇ ಮಾಡಿಸಿದ್ದು. ಅದಾದ್ಮೇಲೆ ಎಜುಕೇಶನ್ ಎಲ್ಲ ಮುಗಿದ್ಮೇಲೆ ನಾನು ಹೋಗಿ ಲೈಕ್ ನಾನು ನೋಡಕ್ ತುಂಬಾ ಖರಾಬ್ ಆಗಿದ್ದೀನಿ ಅಂತ, ನೋಡಕ್ ಗುಡ್ ಲುಕಿಂಗ್ ಅಲ್ಲ ಅಂತ, ಐಟು ಪರ್ಸನಾಲಿಟಿ ಇಲ್ಲ. ಬಟ್ ನಾನು ಹೋಗಿ ಏನ್ ಹೇಳ್ತಿದ್ದೆ ಅಂದ್ರೆ ಮ್ಯಾಮ್ ಸರ್ಗೆ, ಸರ್ ನಾನು 10 years ಆಗೋದ್ರೊಳಗೆ ನಾನು ಒಬ್ಬ ಸೂಪರ್ ಸ್ಟಾರ್ ಆಗ್ಬೇಕು ಸರ್ ಕನ್ನಡಕ್ಕೆ, ನಾನು ಆ ತರ ಸಿನಿಮಾ ಮಾಡ್ಬೇಕು. ಬೇರೆ ಇವಾಗ ನಾನು ಯೋಚನೆ ಮಾಡ್ತೀನಿ, ಅವತ್ತು ನನ್ಗೆ ಯಾರಾದ್ರೂ ಆ ತರದ್ರ ಒಬ್ಬ ಬಂದು ಹೇಳಿ ಯಾರು ಒಳ್ಳೆ ತಿಕ್ಲ ಮಾತಾಡ್ತಾನೆ ಅಂತ ಅನ್ಸಿರೋದು. ಬಟ್ ಆದ್ರೂ ನನ್ನ ನಂಬಿ ಫಸ್ಟ್ ಶಾರ್ಟ್ ಫಿಲಮ್ ಮಾಡಕ್ಕೂ ಅವರೇ ದುಡ್ಡು ಕೊಟ್ಟಿದ್ದು. ಸೊ ಅದು ಚೆನ್ನಾಗಿ ಮಾಡಿದ್ವಿ. ಅದಾದ್ಮೇಲೂ ಸಿನಿಮಾನು ಕೂಡ ಏನು ಅವ್ರ ಫ್ರೆಂಡ್ಸ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇವತ್ತು ಈ ಶಾರ್ಟ್ ಫಿಲಮ್ ಟೀಮ್ ನ ಸೊ ಇಷ್ಟು ವ್ಯೂಸ್ ಎಲ್ಲ ಕೊಟ್ಟಿದ್ರು ಏನೇ ಇದ್ರು ಸಿನಿಮಾಗ್ ನಾವು ಹೊಸಬ್ರು. ಸೊ ನಮ್ಮನ್ನ ನಂಬಿ ಇವತ್ತು 1.25 ಕೋಟಿ ದುಡ್ಡು ಹಾಕೋದು ನೀರಲ್ಲಿ ದುಡ್ಡು ಹಾಕ್ತಂಗೆನೆ, ಅದು ವಾಪಸ್ ಎತ್ತುತ್ತೀವಿ ಅಂತ ಕಾನ್ಫಿಡೆಂಟ್ ಆಗಂತೂ ಇರಲ್ಲ. ಆದ್ರೂ ಆಯ್ತು, ನಮ್ಮ ಏರಿಯಾ ಹುಡುಗ, ನನ್ನ ಸ್ಟೂಡೆಂಟು, ನಮ್ಗೇನವ್ರು ರಿಲೇಷನ್ ಅಲ್ಲ ಏನಲ್ಲ, ಆದ್ರೂ ನನ್ನ ಸ್ಟೂಡೆಂಟು ಬೆಳಿಬೇಕು ಅಂತ ಏನಿವತ್ತು ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಅದು ಓದಿರೋದ್ರಲ್ಲಿ ನಾನು ಒಬ್ಬ ಏನೋ ಗೊತ್ತಿಲ್ಲ ಅವತ್ತಿನ ಹಂಗೆ ಸಪೋರ್ಟ್ ಮಾಡಿದ್ದಾರೆ. ಬನ್ನಿ ಸ್ಟೇಜ್ಗೆ, ಒಂದ್ ಸ್ವಲ್ಪ ಎಮೋಷನಲ್ ಆಗ್ತಿದಾರೆ, ಪ್ಲೀಸ್ ಬನ್ನಿ ಸರ್ ದಯಮಾಡಿ ವೇದಿಕೆ. ಸೊ ಯಾವಾಗ್ಲೂ ನಗ್ಸ್ತಿದ್ರು, ಇವತ್ತು ನೋಡಿ ಅಲ್ಲ ಅದೇ ಅದು ಇನ್ನೊಂದೇನಂದ್ರೆ ಈಗ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಆಗ್ಲಿ, ನಮ್ಮ ಏರಿಯಾದಲ್ಲೇ ಆಗ್ಲಿ, ನಮ್ಗೊಂದು ಬ್ಯಾಡ್ ಇಮೇಜ್ ಏನಂದ್ರೆ ಆಟಿಟ್ಯೂಡ್ ಜಾಸ್ತಿ, ನಿಮ್ಗೆ ಅಗ್ರೆಸಿವ್, ಎಲ್ಲಾದ್ರಲ್ಲೂ ಯಾರ ಮಾತು ಕೇಳಲ್ಲ, ದುರಾಂಕಾರ, ಇಷ್ಟೆಲ್ಲಾ ನೆಗೆಟಿವ್ಸ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿರೋದು. ನಾನೇನು ತುಂಬಾ ಒಳ್ಳೆ ಹುಡುಗನೂ ಅಲ್ಲ. ಈಗ 4 ಜನ ಹೇಳಿ ಗುರು ಒಳ್ಳೆ ಹುಡುಗವನು ಸಪೋರ್ಟ್ ಮಾಡಿ ಅಂದ್ರೆ ಒಂದ್ ಅರ್ಥ. ನನ್ಗಿರೋ ಬ್ಯಾಡ್ ಇಮೇಜ್ ನಮ್ಮ ಏರಿಯಾದಲ್ಲಿ ಯಾರಿಗೂ ಇಲ್ಲ, ಆದ್ರೂ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಇವನೇನೋ ಮಾಡ್ತಾನೆ ತಡೀರಪ್ಪ ಒಂದ್ ಅವಕಾಶ ಕೊಟ್ಟು ನೋಡೋಣ ಅಂತ ಸಪೋರ್ಟ್ ಮಾಡಿದ್ದಾರೆ. ಐ ಹೋಪ್ ಯಾವತ್ತಾದ್ರೂ ಒಂದ್ ದಿವಸ ಅದನ್ನ ಉಳಿಸ್ಕೊಂತೀನಿ, ಪ್ರಯತ್ನ ಮಾಡ್ತಾನೆ ಇದ್ದೀನಿ ಅಷ್ಟೇ. ಏನ್ ಹೇಳ್ತೀರಿ? ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಅಂದ್ರೆ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಕ್ ಬಂದಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಜೈಮಾಲಾ ಮ್ಯಾಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಷ್ಟು ದಿನ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ, ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ, ನಮ್ ಸಿನಿಮಾ ಆಗಿದೆ, ಹೀಗಿದೆ, ಅದ್ಭುತವಾಗಿದೆ, ನಾವು ನಗ್ಸಿದೀವಿ, ಅಳ್ಸಿದೀವಿ. ಬಟ್ ಇವಾಗ ಟ್ರೈಲರ್ ನೋಡಿದ್ಮೇಲೆ ನಿಮ್ಗೊಂದು ಸಿನಿಮಾ ಬಗ್ಗೆ ಒಂದು ಊಹೆ ಬಂದಿರುತ್ತೆ. ಅಂದ್ರೆ ನೀವೊಂದು ಜಡ್ಜ್ ಮಾಡ್ಬೋದು ಇವಾಗ ಸಿನಿಮಾ ಯಾವ ತರ ಇರುತ್ತೆ, ಏನಿರುತ್ತೆ. ನಾವು ಮುಂಚೆನೂ ಅದನ್ನ ಹೇಳ್ತಾ ಇದ್ವಿ, ಟ್ರೈಲರ್ ಬಂದ ತಕ್ಷಣ ನಿಮ್ಗೊಂದು ಒಂದ್ ಥಾಟ್ ಬಂದ್ಬಿಡಿರುತ್ತೆ ಸಿನಿಮಾ ಯಾವ ತರ ಇರುತ್ತೆ ಅಂತ. ಬಟ್ ಟ್ರೈಲರ್ ಅಲ್ಲಿ ಏನ್ ನೋಡಿದಿರಾ ಅದು ಬರೀ 1% ಅಥವಾ 2% ಅಷ್ಟೇ. ನಂದು ಬರೀ ಒಂದ್ ಸೀನ್ ಅಲ್ಲಿ ನೀವು ನಕ್ಕಿದ್ರಿ, ಅದಕ್ಕೆ ಮೀರಿ ಒಂದು ಇಲ್ಲ ಅಂದ್ರೆ ನಂದು ಭವ್ಯನ್ ಸೀನ್ ಅಲ್ಲಿ ಒಂದು 10-15 ಕಡೆ ನಗ್ತೀರಾ. ಆಮೇಲೆ ಚೇತನ್ ದುರ್ಗ ಅವ್ರದ್ದು ಸೀನ್ಗಳಂತೂ ನಗು ಅಂತೂ ನಿಲ್ಸೋದೇ ಇಲ್ಲ ಎಂಡ್ವರೆಗೂ. ಆಮೇಲೆ ಕಾರ್ತಿಕ್ ಸೀನ್ಗಳು, ಆಮೇಲೆ ನಾವು ಇಷ್ಟು ಜನ ನಗ್ಸಕ್ಕೆ ಅಂತ ನಾವಿದ್ರೆ ನವೀನ್ ಪಡೀಲ್ ಸರ್ ಅಳಿಸ್ತಾರೆ ಸಿನಿಮಾದಲ್ಲಿ, ಆಮೇಲೆ ಪಾಯಲ್ ಅಳಿಸ್ತಾಳೆ. ಆಕ್ಚುಲಿ ಇವ್ರಿಬ್ರದ್ದು ಪಾಯಲ್ದು ಒಂದ್ ಸೀನ್ ಇದೆ, ಆ ಒಂದ್ ಸೀನ್ ಅಲ್ಲಿ ನಿಜವಾಗ್ಲೂ ನಾನು ಒಂದ್ಸಲಿ ಸ್ಕ್ರೀನಿಂಗ್ ಅಲ್ಲಿ ನಾನು ಸಿನಿಮಾ ನೋಡ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಅಂದ್ರೆ ನಿಜ ಜೀವನದಲ್ಲಿ ಅಳಲ್ಲ, ಸಿನಿಮಾ ನೋಡ್ಬೇಕಾದ್ರೆ ನನ್ಗೆ ಅಳು ಬರುತ್ತೆ. ಅವಾಗ ಪಾಯಲ್ ನಿಜವಾಗ್ಲೂ ಅಳಿಸಲು ನನ್ಗೆ. ಸೊ ಈ ತರ ನಿಜವಾಗ್ಲೂ ತುಂಬಾ ಅಂಶಗಳಿರುವಂತ ಸಿನಿಮಾ ಇದು. ಇವಾಗ ಟ್ರೈಲರ್ ರಿಲೀಸ್ ಮಾಡಿದೀವಿ, ನಾಳೆ ಒಂದು ಪ್ರಮೋಷನಲ್ ಸಾಂಗ್ ಬಿಡ್ತೀವಿ. ಅಂದ್ರೆ ನಾವು ರೀಚ್ ಮಾಡಕ್ಕೆ ಅಂತ ಇರೋದು ನಮ್ಮ ಹತ್ರ ಟ್ರೈಲರ್, ಇವಾಗ ನೆಕ್ಸ್ಟ್ ಪ್ರಮೋಷನಲ್ ಸಾಂಗು. ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾಗಿರೋ ಪ್ರಯತ್ನ ನಾವು ರೀಚ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಬಟ್ ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಅಂದ್ರೆ ಗೊತ್ತಿಲ್ಲ, ನಾವು ನಮ್ಮ ಇಷ್ಟು ದಿನ ಮಾಡಿರೋ ಒಂದು ತೂಕ ಬೇರೆ, ಈ ಸಿನಿಮಾ ನಮಗೆ ತಂದ್ಕೊಡುವಂತ ತೂಕ ಬೇರೆ ರೀತಿ ಇರುತ್ತೆ ಅನ್ನೋ ಒಂದು ಆಸೆ ಮತ್ತೆ ಆಶಯದಲ್ಲಿ ನಾವು ಇಡೀ ತಂಡ ಇದೀವಿ. ಯಾಕೆಂದ್ರೆ ಒಂದು 5-6 ವರ್ಷದ ಹಿಂದೆ ನಾವು ಅಮೃತ ಶಾರ್ಟ್ ಫಿಲ್ಮ್ ಮಾಡಿದ್ದು. ಅದಾದ್ಮೇಲೆ ಒಂದು ಅಂದ್ರೆ ಇಂಡಿವಿಜುವಲ್ ಆಗಿ, ಆಮೇಲೆ ಟೀಮ್ ಆಗಿ ಇದುವರೆಗೂ ಒಂದು 200-250 ಶಾರ್ಟ್ ಫಿಲ್ಮ್ಸ್ ಎಲ್ಲರೂ ಸಮೇತ ಮಾಡಿದ್ವಿ 5-6 ವರ್ಷದಿಂದ. ನೀವು ಆಡಿಯನ್ಸ್ ಎಲ್ಲೆಲ್ಲಿ ನೋಡ್ತಾ ಇದ್ರೆ, ನೀವು ಇರೋ ಕಡೆನೆ ನಾವು ಫೋನ್ ಅಲ್ಲಿ ಯೂಟ್ಯೂಬ್ ಮುಖಾಂತರ ನಿಮ್ನ ನಾವು ರೀಚ್ ಮಾಡ್ತಾ ಇದೀವಿ. ನೀವು ಇರೋ ಕಡೆ ನಾವು ಎಂಟರ್ಟೈನ್ಮೆಂಟ್ ನ ಕೊಡ್ತಾ ಇದೀವಿ. ನೀವ್ ಇರೋ ಕಡೆ ನಾವು ಶಾರ್ಟ್ ಫಿಲಮ್ ನ ಮಾಡಿ ನಿಮ್ನ ಎಂಟರ್ಟೈನ್ ಮಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ನಿಮ್ಮ ನಂಬಿಕೆನ ನಾವು ಕಳ್ಕೊಂಡಿರಲಿಲ್ಲ ಇಷ್ಟು ದಿನ. ಸೊ ಫಾರ್ ದಿ ಫಸ್ಟ್ ಟೈಮ್ ನಾವು ನಿಮ್ನ ಕೇಳ್ತಾ ಇದೀವಿ, ದಯವಿಟ್ಟು ನಾವಿರೋ ಕಡೆ ಅಂದ್ರೆ ಸ್ಕ್ರೀನ್ಗೆ, ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಫಸ್ಟ್ ಟೈಮ್. ಅದೇ ನಂಬಿಕೆನ
ಇಟ್ಕೊಂಡು ಸಿನಿಮಾಗೆ ಬನ್ನಿ. ಇಷ್ಟು ವರ್ಷ ಏನ್ ನಂಬಿಕೆ ಉಳಿಸ್ಕೊಂಡಿದೀವಿ ಅದನ್ನ ಬಿಗ್ ಸ್ಕ್ರೀನ್ ಅಲ್ಲಿ ಉಳಿಸ್ಕೊಂತೀವಿ ಅಂತ ನಾವು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದೀನಿ. ಜನವರಿ 30ನೇ ತಾರೀಕು ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್ಸ್ ಅಲ್ಲಿ. ಬನ್ನಿ ನೋಡಿ, ದಯವಿಟ್ಟು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಜೈಮಾಲಾ ಅಮ್ಮ ನಮಸ್ಕಾರ. ನಾನು ನಿಮ್ಮನ್ನ ಮಜಾ ಟಾಕೀಸ್ ಅಲ್ಲಿ ವೆಲ್ಕಮ್ ಮಾಡಿದ್ದೆ. ಇವತ್ತು ನಮ್ಮ ಟ್ರೇಲರ್ ಎಲ್ಲ ನೋಡಿದೀರಾ ಅನ್ಸುತ್ತೆ, ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅಂಡ್ ನನ್ನ ಪಾತ್ರ ಈ ಸಿನಿಮಾದಲ್ಲಿ, ಅವಳು ಹೇಳಿದ ಮಾತು ಅವಳ ಗಂಡ ಇವನು ಕೇಳ್ಬೇಕಷ್ಟೆ, ಅವ್ನು ಕೇಳಲ್ಲ. ಸೊ ಅವ್ನು ಕೇಳೋ ತರ ಏನೇನೆಲ್ಲ ಖತರ್ನಾಕ್ ಐಡಿಯಾಸ್ ಮಾಡ್ಬೋದು ಅದನ್ನ ಅವಳು ಮಾಡ್ತಾಳೆ. ಸೊ 5 ವರ್ಷದ ಹಿಂದೆ ಅಮೃತಾಂಜನ ನಾನು ಹಣೆಗೆ ಹಚ್ಕೊಂಡು ಎರಡೇ ಐಡಿಯಾಸ್ ಕೊಟ್ಟಿದ್ದೆ ನಿಮ್ಗೆಲ್ರಿಗೂ. ಸೊ ಆ 2 ಐಡಿಯಾಸ್ ಹೆಂಗಿತ್ತು ಅಂತಂದ್ರೆ, ಇವತ್ತಿಗೂ ನಾನು ಎಲ್ಲೂ ಹೋದ್ರು ಅಮೃತಾಂಜನ್ ಶ್ರೀಭವ್ಯ ಅಂತಾನೆ ನನ್ನ ಕಂಡುಹಿಡಿತಾರೆ. ಸೊ 5 ವರ್ಷ ಆದ್ಮೇಲೆ ನಾನು ಮತ್ತೆ ಹಣೆಗೆ ಅಮೃತಾಂಜನ್ ಹಚ್ಕೊಂಡಿದೀನಿ. ಅಮೃತಾಂಜನ್ ಸಿನಿಮಾದಲ್ಲಿ 2 ಐಡಿಯಾಸ್ ಅಲ್ಲ, ಸಿಕ್ಕಾಬಟ್ಟೆ ಐಡಿಯಾಸ್ ಕೊಟ್ಟಿದೀನಿ. ನಮ್ಮ ಹೆಣ್ಮಕ್ಳು ಅವ್ರವ್ರ ಗಂಡಂದ್ರು ಅವ್ರವ್ರ ಮಾತು ಕೇಳ್ಬೇಕು ಅಂತಂದ್ರೆ ಈ ಸಿನಿಮಾ ಬಂದ್ ನೋಡ್ಬೇಕು. ಸಿಕ್ಕಾಬಟ್ಟೆ ಐಡಿಯಾಸ್ ಕೊಟ್ಟಿದೀನಿ. ಪ್ರಾಬಬ್ಲಿ ಈ ಐಡಿಯಾಸ್ ಎಲ್ಲ ಈ ಟ್ರೈಲರ್ ಅಲ್ಲೇ ರಿವೀಲ್ ಮಾಡಿದ್ರೆ ಮದ್ವೆ ಆಗಿದ್ಯಾ? ನನ್ಗಾಗಿದೆ. ಸೊ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಐಡಿಯಾಸ್ ಕೊಟ್ಟಿದ್ದೀನಿ ಹೆಣ್ಮಕ್ಳು ನನ್ಗೋಸ್ಕರ ಆದ್ರೂ ಅಮೃತಾಂಜನ್ ಸಿನಿಮಾ ಬಂದ್ ನೋಡ್ಬೇಕು. ಹಾಗೆ ಟ್ರೇಲರ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಜಾಸ್ತಿ ರಿವೀಲ್ ಆಗಿಲ್ಲ, ಯಾಕಂದ್ರೆ ನೀವೆಲ್ಲರೂ ನನ್ನ ಕ್ಯಾರೆಕ್ಟರ್ನ ಸಿನಿಮಾದಲ್ಲೇ ನೋಡ್ಬೇಕು ಅಂತ ನಮ್ಮ ಇಲ್ಲ, ಒಂದ್ ಆಪ್ ಅಲ್ಲಿ ತುಂಬಾ ಗೊತ್ತಾಯ್ತು ಸರ್, ಕೇಳಿದ್ರಲ್ಲ. ಸೊ ತುಂಬಾ ಖುಷಿ ಆಗತ್ತೆ. 5 ವರ್ಷ ಆದ್ಮೇಲೆ ಲೈಕ್ ನಮ್ಮ ಸಿನಿಮಾ ತಂಡದವ್ರು ಏನಿದೀವಿ ಅಷ್ಟು ಜನನು ಒಟ್ಟಿಗೆ ನಮ್ಮ ಕೆರಿಯರ್ ನ ಸ್ಟಾರ್ಟ್ ಮಾಡಿದ್ದು. ಸೊ ಅಷ್ಟು ಜನನು ಸೇರಿ ನಾವು ಒಂದು ಸಿನಿಮಾ ಮಾಡ್ತಿದೀವಿ ಅನ್ನೋ ಫೀಲಿಂಗೇ ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ ಇದೇ 30ನೇ ತಾರೀಕಿಗೆ. ಎಲ್ಲರಿಗೂ ನೆಕ್ಸ್ಟ್ ಲೆವೆಲ್ ಐಡಿಯಾಸ್ ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ನನ್ನ ಕಡೆಯಿಂದ ಒಳ್ಳೊಳ್ಳೆ ಐಡಿಯಾಸ್ ಕೊಟ್ಟಿದ್ದೀನಿ. ದಯವಿಟ್ಟು ಇದೇ Jan 30th ಇನ್ 5 days ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಫಿಲಮ್ ಯೂಶಲ್ ನಮ್ಮ ಅಮೃತಾಂಜನ್ ಫಿಲಮ್ ಏನಕ್ಕೆ ನೋಡ್ಬೇಕು ಅಂದ್ರೆ, ಏನೋ ಹೊಸಬ್ರ ಸಿನಿಮಾ ಬಂದ್ ನೋಡಿ ಸಪೋರ್ಟ್ ಮಾಡ್ರಿ, ಕನ್ನಡ ಸಿನಿಮಾ ಬಂದ್ ನೋಡಿ ಸಪೋರ್ಟ್ ಮಾಡ್ರಿ ಅನ್ನೋದು ಒಂದಾದ್ರೆ, ಇನ್ನೊಂದು ನಾವು ಬಿಡೋ ಅಮೃತಾಂಜನ್ ನಾವು ಬಿಟ್ಟಿರೋ ಪೋಸ್ಟರ್ ನಿಮ್ಗೆ ಇಷ್ಟ ಆಯ್ತಾ ಬಂದ್ ನೋಡ್ರಿ. ನಾವು ಬಿಟ್ಟಿರೋ ಅಮೃತಾಂಜನ್ ಫಿಲಮ್ ಸಾಂಗ್ ಎಮೋಷನ್ ಸಾಂಗ್ ಒಂದ್ ಬಿಟ್ಟಿದ್ರಿ. ಈವನ್ ನಾವು ಶಾರ್ಟ್ ಫಿಲಮ್ಗಳಿಂದನೂ ಮಾಡ್ಕೊಂಡ್ಬಂದ್ರೆ 90% ಕಾಮಿಡಿನೇ ಮಾಡ್ಕೊಂಡ್ಬಂದಿದ್ರಿ. ನಮ್ ಸ್ಟ್ರೆಂತ್ ಕಾಮಿಡಿ ಈ ಫಿಲಮ್ಗೆ. ಬಟ್ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ರಿ, ಅಂದ್ರೆ ನಮ್ ಕೆಪಾಸಿಟಿ ತೋರಿಸೋದಕ್ಕೆ. ಎಮೋಷನ್ ಸಾಂಗ್ ನಾವು ಎಮೋಷನ್ ಡೀಲು ಚೆನ್ನಾಗಿ ಮಾಡ್ತೀವಿ, ಪ್ರೊಫೆಷನಲ್ ಆಗಿ ಮಾಡಿದಿರಿ ಅನ್ನೋ ತೋರಿಸೋದಕ್ಕೆ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ರಿ. ಆ ಎಮೋಷನ್ ಸಾಂಗ್ ಇಷ್ಟ ಆದ್ರೆ ನೀವು ಬನ್ನಿ. ಆಮೇಲೆ ಬಿಟ್ಟಿರೋ ಟ್ರೈಲರ್ ನಿಮ್ಗೆ ಅದಿಷ್ಟ ಆಗ್ಲಿ, ಸಾಂಗ್ ಇಷ್ಟ ಆಗ್ಲಿಲ್ವಾ, ಟ್ರೈಲರ್ ಇಷ್ಟ ಆಯ್ತಾ, ಟ್ರೈಲರ್ ಇಷ್ಟ ಆದ್ರೆ ಬನ್ನಿ. ಇಲ್ಲ ನಾಳೆ ಪ್ರಮೋಷನ್ ಸಾಂಗ್ ಬಿಡ್ತೀವಿ, ಅದು ಇಷ್ಟ ಆದ್ರೆ ಬನ್ನಿ. ಒಟ್ ಅಂದ್ರೆ ಹೊಸಬರು ಬರ್ಬೇಕು, ಕನ್ನಡ ಸಿನಿಮಾ ಗೆಲ್ಬೇಕು, ಅದೊಂದಾದ್ರೆ ನಾನು ಹೇಳ್ದಾಗೆ ನಿಮ್ಗೆ ಯಾವ್ದೋ ಒಂದು ಮೆಟೀರಿಯಲ್ ನಾವು ಬಿಡ್ತಾ ಇರೋದು ಯಾವ್ದೋ ಒಂದು ಮೆಟೀರಿಯಲ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಜನವರಿ 30ನೇ ತಾರೀಕು ಶೋಗಳು ಬುಕ್ ಮಾಡ್ಕೊಂಡು ದಯವಿಟ್ಟು ಸಿನಿಮಾ ನೋಡಿ. ನೆಕ್ಸ್ಟ್ ವೀಕ್ ಆಮೇಲೆ ವೀಕೆಂಡ್ ಅಲ್ಲಿ ನೋಡೋಣ ಅಂತ ಅನ್ಕೊಂಡು ಹೋಗ್ಬೇಡ್ರಿ. ಹೊಸಬರು ಸಿನಿಮಾ ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಅದೇ ಯಾವ್ದೋ ಒಂದು ಐಟಮ್ ನಿಮ್ಗೆ ಇಷ್ಟ ಆದ್ರೆ ನಾವು ರಿಲೀಸ್ ಮಾಡಿರೋದು, ಅದನ್ನ ಅದೇ ನಾವು ಬಿಡ್ತಾರೋ ಕಂಟೆಂಟ್